ಕೊರಿಯಾಲ್ 6 ತಿಂಡಿ ಚೆನ್ನಲ್ಲಿ ಅಂತ ಫಸ್ಟ್ ಅದ್ರ ಯಾರಿಂದ ಹಿಂಗ ಚುನಾವಣೆ ಕೊಡ್ತಾರೆ ತಿಂತಾರೆ ಹುಡುಗ ನಾನು ಒಬ್ಬನಲ್ಲ ರೀ ಅವನು ಒಬ್ಬನನ್ನು ಅವನು ಎಲ್ಲಿ ಅವನ ಒಟ್ಟಿಗಿದ್ದವರನ್ನು ಎಲ್ಲರನ್ನು ಹೇಳಿದ್ದಾರೆ ಅವರು ಯಾರಂತ ತೋರಿಸಿ ಅವರಿಗೆ ನಾವು ಫಸ್ಟ್ ಕೊಡ್ತೇವೆ ಅದರ ನಂತರ ನಿಮಗೆ ಎಲ್ಲರಿಗೂ ಕೊಡ್ತೇವೆ ನಾವು ಅದಕ್ಕಾಗಿಯೇ ಬಂದು ಗಾಡಿ ಲಾಕ್ ಹಾಕಿ ಬರೋದು ಇದೆ ಸ್ಟಾಪ್ ರೂಮ್ ಇತ್ರಿ ಸರ್ ಹೇಳ್ಕೊಳ್ರಿ ಸರ್ ನೀವು ಇಲ್ಲಿ ನಿಂತ್ಕೊಂಡು ಇಲ್ಲಿ ರಾತ್ರಿ ಬರ್ಪ ಎಲ್ಲ ಕೊಡ್ತೇವೆ ಇದು ಸ್ಕೂಲರ್ ಇದು ಚೈತನ್ಯ ಸ್ಕೂಲರ್ ಇದು ಹೌದ್ರಿ ಸ್ಟಾಫ್ ರೂಮ್ ರೀ ಸರ್ ಇದು 2 ಕ್ಲಾಸ್ ರೂಮ್ ರೀ ಸರ್ ಇದು ಹೌದು. ನೀವೇನಾದ್ರೂ ಅನುದಾನ ಕೇಳಿಲ್ಲ? ಏನಿಲ್ಲ ಇಲ್ರಿ ಸರ್ ಏನು ಬಂದ್ ಚೆಕ್ ಮಾಡಕ ತಯಾರಿಲ್ರಿ ಮಕ್ಕಳ ಇದೆಲ್ಲ ರೆಡಿ ಮಾಡಿ ಅಪ್ಲಿಕೇಶನ್ ಎಲ್ಲ ಹೋಗ್ಯಾವ್ರಿ ಸರ್ ಬಿ ಆಫೀಸಿಗೆ. ಎಷ್ಟು ಸಮಯ ಆಯ್ತು ಹೋಗಿ? 125 ರೀ ಸರ್. ಒಂದು 6 ವರ್ಷ ಆತಲ್ರಿ ಸರ್. 6 ವರ್ಷ ಆತ್ರಿ. ಹ್ಞೂ ರೀ ಸ್ಕೂಲ್ ಸ್ಟಾರ್ಟ್ ಆಯ್ತು. ಇದು ವರ್ಗ ಜಾಗನ ಅಥವಾ ಅದ್ರೊಳಗೆ ನಾವು ಕಟ್ಟಿಸ್ಕೊಂಡದೇವ್ರಿ ಸರ್. ಮಠದ ಜಾಗ ರೀ ಸರ್ ಇದು. ಬಿದ್ದ ಮನೆಯವರಿಗೆ ಏನು ಕೊಡ್ಲಿ ನೀವು ಅದು ಆಡು ಮಾರುದ ಅಲ್ಲ ಈಗ ನಿಮ್ಗೆ ಪಂಚಾಯತ್ ಅವರು ಅಥವಾ ಯಾರು ಜನಪ್ರತಿನಿಧಿ ಬಂದು ಕೇಳಿ ಮೊದಲ ಅಲ್ಲೇ ಕೊಟ್ಟಾರ್ರಿ ಇವ್ರಿಗೆಲ್ಲ ಮೊನ್ನೆ ಬಂದ ನಂತರ ಏನು ಕೊಡ್ಲಿ ಮನೆಗೆ ಬಂದಿಂದ ಒಮ್ಮೆನ ಒಂದು ಕಿಟ್ ಬಂದವ್ರಿ ಅವ್ರು ಯಾಕೆ ಕೊಟ್ಟಿದ್ದಾರೆ ಮಂದಿ ಅದು ಸರ್ಕಾರಿಗೆ ಹಂಚಂಗಿಲ್ರಿ ಇಲ್ಲಿ ಯಾರು ಮುಂದೆ ಬರ್ತಾರ ಅವ್ರಿಗೆ ಅಂತಾರ ಅದ ಸರ್ಕಾರದಿಂದ ಬಂದದ ಅಥವಾ ನಮ್ಮ ಹಂಗೆ ಸರ್ಕಾರದಿಂದ ಗಂಜಿ ಕೇಂದ್ರ ಗವರ್ನಮೆಂಟ್ ಲಿಂದ ಏನು ಸಹಾಯ ಇಲ್ಲ ಯಾರು ಕೆಲವರು ರೇಷನ್ ಕೊಟ್ರು ಯಾರು ಕೆಲವರು ಹಸಿ ಕೊಟ್ರು ಹಳೆ ಅರಿವಿ ಕೊಟ್ಟಾರ್ರಿ ಊಟದ ಪ್ಯಾಕ್ ಮಾಡ್ಕೊಂಡ್ ತಗೊಂಡ್ರಿ ಎಲ್ಲ ಕೊಟ್ಟಾರ ನಮ್ಗೆ ಆದ್ರೆ ಸರ್ಕಾರದಿಂದ ಬಂದಿದ್ದು
ಗಂಜಿ ಕೇಂದ್ರ ಹೌದ್ರಿ. ನಿಮ್ಮ ಹೆಸರೇನು ಹೇಳಿದ್ರ? ನೀಲವ್ವ. ಅವ್ರದ್ದು ಮನೆ ಬಿದ್ದು ಹೋಗಿದೆ. ಊರಕ್ಕೂ ಕೂಡ ಒಂದು ವ್ಯವಸ್ಥೆ ಇಲ್ಲ. ಗಂಜಿ ಕೇಂದ್ರದಲ್ಲಿ ಕೂರ್ತಾ ಇದ್ರು. ಈಗಾಗಲೇ ಅವರ ಪರಿಸ್ಥಿತಿ. ನಮ್ಮ ಮನೆಯವ್ರ ಹೆಸರು ಹಾಂ, ನೀಲವ್ವ ಮಲ್ಲಪ್ಪ ಕರ್ಬಸ್ನೂರು. ಇದ್ರಾಗ 5 ಜನ ಅದೇವ್ರಿ. ಇವಾಗ ಎಲ್ಲೇ ಕೂರ್ಕತ್ತೀರಿ? ಅವರು ಹೋಗ್ಯಾರ ದುಡ್ಯಾಕ. ದುಡ್ಯಕ್ಕೆ ಹೋದ್ರಾ? ಹ್ಞೂ, ನಾವ್ ಅಷ್ಟ ಇರಿದಾರು, ಇವ್ರೊಂದು ಇಲ್ದಾರ್ರಿ. ಮನೆ ಎಲ್ಲ ಅಲ್ಲಿ ಕೋರಿಕೊಂಡಿದ್ದೀವ್ರಿ. ಹೌದ್ರಿ. ಗಂಜಿ ಕೇಂದ್ರದಿಂದ ಎಷ್ಟು ದಿನ ಆಯ್ತು ಬಂದು? ಅಲ್ಲಿ ಇಲ್ಲಿ 20 ದಿನ ಆತ್ರಿ ಬಂದು. ಹೌದ್ರಾ? ಇಲ್ಲೇ ಇದ್ರಾ? ಇಲ್ಲೇ ಕೂತ್ಕೊಂಡು ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಹಾಳಾಗಿ ಹೋಗಿದೆ. ಇವರ ಪರಿಸ್ಥಿತಿ ಇದನ್ನ ಮನಗಂಡು ಸರ್ಕಾರದಿಂದ ಯಾವುದೇ ಸಹಾಯ ಸಹಕಾರವನ್ನು ಕೊಟ್ಟು ಅವರಿಗೆ ಅವರ ಆ ಒಂದು ವಿಚಿತ್ರವಾದ ಒಂದು ಜೀವನ ಇಲ್ಲಿ ಹೇಗೆ ನಡಿಬೇಕು, ಕೂರಕ್ಕೊಂದು ಸ್ಥಳಗಳು ಕೂಡ ಇಲ್ಲ. ಇವರಿಗೆ ಸರ್ಕಾರದಿಂದ ಸವಲತ್ತು ಮಾಡಿಕೊಡಬೇಕು. ಏನಿಲ್ಲ, ಕಾಪ ಎಲ್ಲ ಹೋಗಿಬಿಟ್ಟಾರ, ಏನಿಲ್ಲ ತಿನ್ನಕ್ಕೂ ಕೂಡ ಏನೂ ಇಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಮಾಧ್ಯಮದವರು TV9 ಇವರ ಒಂದು ವಿಡಿಯೋ ನೋಡಿಕೊಂಡು ನಾವು ಮಂಗಳೂರಿಂದ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಬಂದು ಇಲ್ಲಿ ನಾವು ಭೇಟಿ ಕೊಟ್ಟಿದ್ದೇವೆ. ಇವರ ಪರಿಸ್ಥಿತಿಯನ್ನು ನಾವು ವಿಡಿಯೋ ಮೂಲಕ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಅವರಿಗೆ ಸಹಕಾರ ಮಾಡಬೇಕಂತ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ವತಿಯಿಂದ. ನಿಮ್ಮ ಹೆಸರೇನ್ರಿ? ದೇವಣ್ಣ ಚೆಮ್ಮನ್ಬರಿ. ಹೌದ್ರಿ. ಸರ್ಕಾರ ನಿಮ್ಗೆ ಏನಾದ್ರು ಕೊಟ್ಟಿದ, ಸವಲತ್ತು ಮಾಡಿ ಕೊಟ್ಕೊಂಡಿದೆ? ಹೌದು, 4 ದಿವಸದ. ಪೂರ್ವ ವ್ಯವಸ್ಥೆ ಇದೆಯಾ ಮನೆಯಲ್ಲಿ? ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ನಾವು ಎಲ್ಲಿ ಮಂಗಳೂರಿಂದ ಇಲ್ಲಿಗೆ ಬಂದು ನೋಡ್ತಾ ಇದ್ದೀವಿ, ಜನರು ಪಡುವಂತ ಒಂದು ಕಷ್ಟ. ಹೊಟ್ಟೆಪಾಡಿಗಂತೂ ಒಂದು ಸ್ವಲ್ಪ ಏನೋ ಕೊಡ್ತಾ ಇದ್ದಾರಂತೆ, ಆದರೆ ಯಾಕೆ ಯಾವ ರೀತಿಯಲ್ಲಿ ಈ ಮನೆಯಲ್ಲಿ ಇವರು ವಾಸಿಸಬೇಕು ಅಂತ ಸ್ವಲ್ಪ ನೋಡ್ಕೋಬೇಕು ಎಲ್ಲರೂ. ನಮ್ಮ ಭಾರತ ದೇಶದ ಪ್ರಜೆಗಳು, ಕರ್ನಾಟಕದ ಪ್ರಜೆಗಳು, ಅದು ಮಾತ್ರ ಅಲ್ಲ, ನಮ್ಮ ಈ ನೇತಾರರು ಯಾರೇ ಆಗಲಿ ಸ್ವಲ್ಪ ಮುಂದೆ ಬನ್ನಿ. ನೀವು ನಿಮ್ಮನ್ನು ಪ್ರತಿನಿಧಿಗಳಾಗಿ ಈ ಊರಿನವರು ಮತ ಚಲಾಯಿಸಿ ನಿಮ್ಮನ್ನ ಕಳಿಸಿಕೊಟ್ಟಿದ್ದಾರೆ, ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಆದರೆ ನೀವು ಈ ಕಡೆ ಒಂದು ಮುಖ ಮಾಡಿ ನೋಡಿಲ್ಲ ಅಂದ್ರೆ ಇದು ನಮ್ಗೆ ಖೇದಕರ ಸಂಗತಿ. ಇದು ಖಂಡಿತವಾಗಿ ನೀವು ಬರಲೇಬೇಕು. ಈ ಅಮ್ಮನ ನೋಡಿ, ಮುಖ ನೋಡಿ. ಅವ್ರು ಈ ಮನೆಯಲ್ಲಿ, ನೀರಿರೋ ಮನೆಯಲ್ಲಿ ಹೇಗೆ ವಾಸ ಮಾಡಬೇಕು ನೀವೇ ಸ್ವಲ್ಪ ಆಲೋಚನೆ ಮಾಡಬೇಕು. ಇದು ಅವ್ರ ಮನೆ ಒಳಗಡೆ ಆಗಿರುತ್ತೆ. ಇದಕ್ಕೆ ಕೂರಕ್ಕಾಗಲ್ಲ, ಇಲ್ಲಿ ನೀರಿನಾಗೆ ಫುಲ್ ಮುಳುಗಿ ಹೋಗಿದೆ. ವಾಸ ಮಾಡ್ಲಿಕ್ಕೆ ಆಗಲ್ಲ ಇದು ಮನೆಯಲ್ಲಿ. ದಿನಾಂಕ 25/9. ಇಲ್ಲಿದ ವರಿಸ್ಕೇಶರ್ ಪಾಪ ಯಾ ಸಿದ್ದಾಪಿಲ್ಲ ಅವರು
ಇದು ನೀರ್ ಒಳಗೆಲ್ಲ ನೀರ್ ಬಂದಿತ್ತಾ? ಅಯ್ಯೋ ಇದು ಮ್ಯಾಗ ಆಡೈತ್ರಿ, ಮೇಲೆ ಆಯ್ತಾ? ಮ್ಯಾಲ್ ಎತ್ತೈತ್ರಿ. ಇದ್ರ ಮೇಲೆ ನೋಡ್ರಿ, ಈ ತಗಡಿನ್ ಮ್ಯಾಲ್ ಇದು ಜೋಲನಾ ಜೋಲ? ಇವ್ ತೇಲ್ಕೆ ಮಂದಿ ಬಾಟ್ಲಿ ಬಂದ್ ನಿಂತಾವ್ ನೋಡ್ರಿ. ನೀರ್ ಬಂದು ಇಲ್ಲೆಲ್ಲ ಹೊರಗಿನ ಹೊಲಸ್ ಬಂದ್ ಇಲ್ಲಿ ಇವಾಗ ನೀವು ಎಲ್ಲಿ ಕೂರ್ಕೊಂಡಿದ್ದೀರಾ? ಇದು ನೀರು ಗೌರವಾಧ್ಯಕ್ಷರ ಜೋಳೆಲ್ಲ ಇದು ಸರ್ಕಾರ ಏನಾದ್ರು ನಿಮ್ಗೆ ಏನಾದ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಏನಾದ್ರು? ಏನ್ ಹೇಳಿಲ್ರಿ, ಏನ್ ಹೇಳಿಲ್ರಿ ಅವ್ರು. ಸರ್ಕಾರದ ಏನ ಅನುದಾನ ಬರ್ಲಿಲ್ಲ. ಏನು ಬಂದಿಲ್ರಿ ಇನ್ನು, ಏನು ಬಂದಿಲ್ರಿ. ಇಲ್ಲ ಜನಪ್ರತಿನಿಧಿಗಳು ಯಾರು ಬರ್ಲಿಲ್ಲಮ್ಮ? ಯಾರು ಬಂದಿಲ್ರಿ. ಬಂದಂಗ ಅಷ್ಟ್ ನೋಡ್ತಾರ್ರಿ, ನೋಡ್ ಹೋಗ್ತಾರ. ಸರ್ಕಾರದಿಂದ ಏನು ಬಂದಿಲ್ರಿ. ಪ್ರತಿನಿಧಿ ಮಾಡಿಕೊಡಿ ಏನ್ ಬಂದಿಲ್ಲ. ನಿಮ್ಗೆ ಅವನೇ ಈಗ ನಿಮ್ಗೆ ಅದು ಸರ್ಕಾರ 10,000 ರೂಪಾಯಿ ಕೊಡ್ತಾ ಇದ್ರಿ ಹೇಳ್ತಾ ಇದ್ರಲ್ಲ, ಅದು ಸಿಗ್ಲಿಲ್ಲ ನಿಮ್ಗೆ? ಒಂದೊಂದು ಮನೆ ಬಿಟ್ಟು ಶಾಕ್ ಕೊಟ್ಟಾರ ನೋಡ್ರಿ. ಚೆಕ್ ಕೊಟ್ಟಿದ್ರ 10,000 ರೂಪಾಯಿ ಅಷ್ಟೇ? ಅಷ್ಟ ಮತ್ತೇನು ಚಿಮ್ನಾಣಿ ಅಷ್ಟು ಕೊಟ್ಟಾರ. ಚಿಮ್ನಾಣಿ ಮತ್ತು 10,000 ಮಾತ್ರ ಬಂದಿದೆ, ಬೇರೆ ಏನು ಬಂದಿಲ್ಲ. ಹಣ ಹಣ ಸಿಗ್ತದೆ ಚೆಕ್ ಕೊಟ್ಟದ್ದು ತಗೊಂಡ್ಬಂದ್ರೆ ನೀವು? ಕ್ಯಾಶ್ ಆಗಿದೆಯಾ? ಏನ್ ತಕೊಂಬಂದಾರ ಇಲ್ರಿ, ಗಂಡ್ ಮಕ್ಳಿಗೆ ಹೊಲಕ್ ಹೋಗ್ಯಾರ್ರಿ, ದನಕ್ ಮೇವ್ ಇಲ್ರಿ. ಈಗ ಚೆಕ್ ಎಲ್ಲ ಕೊಟ್ಟು ಎಷ್ಟು ಟೈಮ್ ಆಯ್ತು ಅವರು? ಈಗ ಬಾಳ ಆದ್ರ ಒಂದ್ 15 ದಿವ್ಸ ಮ್ಯಾಲ ಅಂದ್ರೆ ಈಗ ಆಗಿ ಒಂದು ವಾರ ಆದ್ಮೇಲೆ ಬಂದಿದೆ. ಇದು ಒಂದ್ ತಿಂಗಳ ಆತ್ರಿ ಹಿಂಗಾಗಿ, ಒಂದ್ ತಿಂಗಳ ಪೂರ್ತಿ ನೀವು ಇಷ್ಟು ಮುಗೀತ್ರಿ. ದಿವಸ ಅಲ್ಲಿ ಕ್ಯಾಂಪ್ ಅಲ್ಲಿ ಇದ್ದೀರಿ, ಹ್ಞೂನ್ರಿ ಇವಾಗ ಇಲ್ಲಿ ಮನೆಗೆ ಹ್ಞೂನ್ರಿ ಬಂದಿ ನೋಡ್ರಿ. ಮಕ್ಳು ಸಾಲಿ ಎಲ್ಲಾ ಅಡಿಪಾಲ್ರಿ, 4 ಮಕ್ಳು ಹೆಸರಮ್ಮ? ನನ್ನ ಹೆಸರು ರಾಜಬೀರ್. ಆಯ್ತು. ಏ ಮಕ್ಳ್ರಿ ಸರಿ ಸಾಲಿಗೆ ಹೋಗಂಗಿಲ್ರಿ, ಏನ್ ನಮ್ ಪರಿಸ್ಥಿತಿ ಬಾಳ ಕೆಟ್ರಿ ಇಲ್ಲಿ. ಮತ್ತೆ ಇವಾಗ ಇಲ್ಲಿ ಊಟ ಮಾಡುದಿಲ್ಲ ರೀ? ಇಲ್ರಿ, ಅಲ್ಲಿ ಬಾಡಿಗೆ ಮನೆ ಹಿಡ್ದ ಆಚೆ ಕಡೆ ಅಲ್ಲಿ ಬೇರೆ ಮಾಡುದಿಲ್ಲ. ಕಡೆ. ಹ್ಞೂನ್ರಿ ಇದೆಲ್ಲ ಮತ್ತ್ ಹೋಗಿ ಇದ್ರಾಗಿ ಎಲ್ಲ ನೀರಲ್ಲಿ ಹೋಗಿದೆ ನೋಡಿ, ಸ್ವಲ್ಪ ನೀರೆಲ್ಲ ಹೋಗಿದೆ. ಎಲ್ಲಿ ಅನ್ನಕಿನ್ ಪೂರ್ತಿ ಮ್ಯಾಗ ಆಗೈತಿ ನೋಡ್ರಿ. ಇದು ಇಷ್ಟು ಇದರಲ್ಲಿ ಇದರ ಮೇಲೆಯಿಂದ ನೀರು ಬಂದಿದೆ. ಇದ್ರ ಮ್ಯಾಲ ಹತ್ತೈತ್ರಿ ನೀರ್. ಇದರ ಮೇಲೆಯಿಂದ ನೀರು ಬಂದಿದೆ. ಹ್ಞೂನ್ರಿ ಇದು ಮನೆ ಹೋಗಿದ್ದು, ಇಲ್ಲಿ ಬನ್ನಿ, ಇದು ಜೋಳ ಕಂಪ್ಲೀಟ್ ನಾಶ ಆಗಿದೆ, ಕಂಪ್ಲೀಟ್ ನಾಶ ಆಗಿದೆ. ಇದು ಮುಂಚೆ ಅದು ಕಂಪ್ಲೀಟ್ ಇತ್ತು, ಎಲ್ಲ ನಾಶ ಆಗಿ ಹೋಗಿದೆ, ಎಲ್ಲ ಹೋಗೈತ್ರಿ, ಏನು ಉಳ್ದಿಲ್ರಿ. ಏನಿಲ್ಲ. ಮನೆದ ಅವಸ್ಥೆ ಮೊದ್ಲು ಮಡಿ ಹೋಗ್ಯಾವ್ರಿ, ಮಕ್ಳು ಓದಾ ಬುಕ್ ಹೋಗ್ಯಾವ್ರಿ, ಮಕ್ಳಿಗೆ ಏನು ಉಳ್ದಿಲ್ರಿ. ಮಕ್ಳು ಎಲ್ಲಾ ಸಾಲಿ ಕಲಿಯ ವರಿಬಿ, ಮಕ್ಳು ವರಿಬಿ ಏನೇನು ಉಳ್ದಿಲ್ರಿ. ಈ ಮನೆದ ಅವಸ್ಥೆ ನೋಡಿ, ಸ್ವಲ್ಪ ಹೊರಗಿಂದ ತೆಗೀರಿ, ಬನ್ನಿ ಸ್ವಲ್ಪ ಹೊರಗಿಂದ ತೆಗೀರಿ ನೋಡಿ, ಇಲ್ಲಿ ಬನ್ರಿ. ನೋಡಿ ಆ ಮನೆಯಿಂದ ಮೊಬೈಲ್ ऊपर एक ढक्कन है, ढक्कन क्या है वो? बॉक्स है, देखो उसमें क्या है? हेलो 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 ಇದು ಮುಂದೆ ನಾವೆಲ್ಲರೂ ನೋಡಿದಂತಹ ಒಂದು ವಿಡಿಯೋ ಇದೆ TV9ನಲ್ಲಿ ಬಂದದ್ದು. ಈ ಬೆಳಗಾವಿ ಜಿಲ್ಲೆಯ ಧಾರವಾಡ ತಾಲೂಕು, ರಾಮದುರ್ಗ ತಾಲೂಕಿನ ಎಂತ ಹೆಸರು? ಹಂಪೆಹೊಳಿ ಅನ್ನುವಂಥ ಗ್ರಾಮ. ಈ ಪ್ರದೇಶದಲ್ಲಿ ಮೊನ್ನೆ ಮಳೆಯಿಂದಾಗಿ ಪ್ರವಾಹ ಬಂದು ಜನರ ಮನೆ, ಮಠ, ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆದಂಥ ಒಂದು ಪ್ರದೇಶ. ಇದನ್ನು ನಾವು ಮೊನ್ನೆ ಮಾಧ್ಯಮದ ಮೂಲಕ TV9ನಲ್ಲಿ ನೋಡಿದಾಗ, ಹುಡುಗ
ಯಾಸೀನ್ ಎಂಬಂತ ಒಂದು 9ನೇ ಕ್ಲಾಸ್ ಕಲಿಯುವಂತ ಹುಡುಗ ಎಲ್ಲ ಜನರ ಮನವನ್ನು ಗೆದ್ದು ಮನವನ್ನು ಕರಗಿಸಿದ್ದಾನೆ. ಆ ಹುಡುಗನ ಮನೆ ಹತ್ರ ನಾವೀಗ ಇದ್ದೇವೆ. ಆ ಹುಡುಗನ ಮನೆ ಆಸುಪಾಸು ಎಲ್ಲ ಮನೆಗಳು ಕೂಡ ಬಿದ್ದೋಗಿದೆ. ಈಗ ಸರ್ಕಾರದಿಂದ ಬರೀ ಒಂದು ಏನೋ 10,000 ರೂಪಾಯಿ ಯಾಸೀನ್ಗೆ ಏನಾಗಬೇಕು, ಯಾಸೀನ್ ತಾತ ಇದ್ದಾರೆ ಇಲ್ಲಿ, ಅವರಿಗೆ 10,000 ರೂಪಾಯಿ ಇದು ಮಾತ್ರ ಕೊಟ್ಟಿದ್ದಾರೆ ಗವರ್ಮೆಂಟ್ ನಮ್ಮ ಸರ್ಕಾರದ ವತಿಯಿಂದ. ಆದರೆ ಈ 10,000ದಲ್ಲಿ ಮನೆಯ ಒಂದು ಸಾಮಾನು ತರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಇದರಲ್ಲಿ ಸಂದೇಶವೇನು ಕೊಡ್ತೇವೆ ಅಂದರೆ, ನಮ್ಮ ಈ ಊರಿನಿಂದ ಆಯ್ದು ಕಳಿಸಿದಂತಹ ರಾಜ್ಯಕ್ಕೆ ಪ್ರತಿನಿಧಿಗಳು ಯಾರಿದ್ದಾರೆ ಅವರು ಖಂಡಿತವಾಗಿ ಆದಷ್ಟು ಬೇಗ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಗ್ರಾಮದ ಜನರ ಮನೆಯನ್ನು, ಯಾಕೆಂದ್ರೆ ನೋಡಿ ಊಟ ಕೊಟ್ಟು ಅವ್ರು ಎಲ್ಲಿ ಮಲಗಬೇಕು, ಊಟ ಮಾಡಿ ಎಲ್ಲಿ ರಸ್ತೆಯಲ್ಲಿ ಮಲಗಕ್ಕಾಗ್ತದ? ಆ ಮಲಗೋ ಸ್ಥಳನೇ ಅವರಿಗೆ ಸರಿ ಇಲ್ಲ. ಅಲ್ಲಿ ಒಂದು ಮನೆ ನಾವೀಗ ನೋಡಿದ್ವಿ, ಆ ಮನೆ ಒಳಗೆಲ್ಲ ನೀರಿದೆ. ಇಷ್ಟು ಹೊತ್ತು ಅವರು APMC ಅಲ್ಲಿ ಇದ್ರು, ಈಗ ಇಲ್ಲಿ ಬಂದಿದ್ದಾರೆ. ಆದರೆ ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಅದರಿಂದ ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಖಂಡಿತವಾಗಿಯೂ ಈ ಒಂದು ಗ್ರಾಮಕ್ಕೆ ಬಂದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾತ, ನಾವು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ ಮಂಗಳೂರು. ಅದು ಎಷ್ಟು ದಿವಸ ಆಯ್ತು ಈಗ ನಿಮಗೆ ಇಲ್ಲಿ ಇದು ಬಂದು ನೆರೆ ಬಂದು? 6 ತಿಂಗಳಿಂದ 2 ತಿಂಗಳಿಂದ ನೀವು ಅಲ್ಲಿ ಗಂಜಿ ಕೇಂದ್ರದಲ್ಲಿ ಎಲ್ಲರೂ ನೀವು 2 ತಿಂಗಳಿಂದ ಯಾರು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಏನು ಬರಲಿಲ್ಲ? ಭೇಟಿ ಆದ್ರೆ ಬಂದ್ ಹಂಗೆ ಯಾವಾಗ TV9 ಅವ್ರು ಬಂದ ನಂತರ ಮಾಧ್ಯಮದವರ ಸಹಕಾರ ನೋಡಿ, ಮಾಧ್ಯಮದವರು TV9 ಮಾಧ್ಯಮದವರು ಧ್ವನಿ ಎತ್ತಿದ್ರಿಂದ ಅದರ ಫಲ ಇಲ್ಲಿ ನಮಗೆ ಕಾಣ್ತಾ ಇದೆ. ಅದರ ನಂತರ ಬಂದು ಅವರ 10,000 ಚೆಕ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ನೋಡಿ, ಮಾಧ್ಯಮದವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆದಲ್ಲಿ ಯಾವ ರಾಜಕೀಯ ಪಕ್ಷಗಳು ಕೂಡ ಒಂದು ಅದು ಏನು ಇದಕ್ಕೆ ಹಿಂದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಬಂದೇ ಬರ್ತಾರೆ. ಯಾಕೆಂದ್ರೆ ಮಾಧ್ಯಮದವರು ನಮ್ಮನ್ನು ಸಪೋರ್ಟ್ ಮಾಡಬೇಕು. ಈ ಜನರಿಗೆ ಮಾಧ್ಯಮದವರ ಸಹಾಯ, ಸತ್ಯತೆಯ ಸಹಾಯ ಬೇಕು. ನಾವು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ ಇದರ ವತಿಯಿಂದ TV9ನ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಇಲ್ಲಿ ನಮ್ಮ ಬೆಳಗಾವಿಯ ರಿಪೋರ್ಟರ್ ಇದ್ದಾರೆ ಅವರಿಗೂ ಕೂಡ ಬಹಳಷ್ಟು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಯಾಕೆಂದ್ರೆ ಅವರು ಮಾಡಿದ ಒಂದು ಕೆಲಸದಿಂದ ರಾಜ್ಯದ ಎಲ್ಲಾ ಪ್ರದೇಶದ ಜನರು ಕೂಡ ಈ ಒಂದು ಪ್ರದೇಶವನ್ನ, ನಮಗೆ ಗೊತ್ತಿರಲಿಲ್ಲ ಇಂಥ ಒಂದು ಪ್ರದೇಶ ಇಲ್ಲಿ ಉಂಟಂತೇಳಿ, ಆ ಮಾಧ್ಯಮದವರ ಒಳ್ಳೆಯ ಆ ಒಂದು ಕೆಲಸದಿಂದ ನಮಗೂ ಗೊತ್ತಾಯ್ತು ಇಂಥ ಒಂದು ಪ್ರದೇಶ ಇಲ್ಲಿ ಇದೆ ಅಂತ ಹೇಳಿ. ಖಂಡಿತವಾಗಿಯೂ ನಾವು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ, ಸರ್ಕಾರದವರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ನಮ್ಮನ್ನು ಚುನಾಯಿಸಿ ಕಳಿಸಿದಂತ ನಮ್ಮ ಪ್ರತಿನಿಧಿಗಳಾಗಿ ನೀವು ಹೋದಂತಹ ತಾವುಗಳು ನಮ್ಮ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿ. ಯಾಕಂದ್ರೆ ನಮ್ಮ ಮತ ನಿಮ್ಗೆ ಹಾಕಿದ್ದೇವೆ. ಹಂಪೆಹೊಳೆ ಗ್ರಾಮ. ಆದ್ದರಿಂದ ಕೊನೆಯದಾಗಿ ನಾನು ಅಷ್ಟೇ ಹೇಳುದು, ಸರ್ಕಾರದಿಂದ ಯಾವುದಾದ್ರು ಸವಲತ್ತುಗಳನ್ನ ಆದಷ್ಟು ಬೇಗ ನೀವು ಇಲ್ಲಿಗೆ ತಲುಪಿಸಬೇಕಾಗಿ ನಿಮಗೆ ನಾವು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಪರವಾಗಿ ವಿನಮ್ರವಾಗಿ ಮಾತಾಡಿದ್ದ. ಮಂಗಳೂರವರೇ ಬಂದು ಬ್ಲಡ್ ಹೆಲ್ಪ್ ಕರ್ನಾಟಕ ಅವರು ಬಂದು ನಮಗೆ ಇವತ್ತು ಮುಂಜಾನೆ ಬಂದು ನಮಗೆಲ್ಲ ಸಹಾಯ ಮಾಡಿದ್ದಾರೆ. ನಮಗೆ ಏನೇನೇ ಬೇಕು ಅಷ್ಟು ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ನಮ್ದು ವಯಸ್ಸು ಮಾಡ್ಬೇಕಾ? ಊರಿನ ಪರವಾಗಿ